ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಾಲಿ ಸುನಿ ಬ್ಲಾಗ್ಸ್. ಇವತ್ತು ನಾನು ವೀಕ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಒಂದು ವೀಕಿಂದ ಏನೇನು ಮಾಡಿದೆ ಅದೆಲ್ಲ ವಿಡಿಯೋ ಕ್ಲಿಪ್ಸ್ ಇಟ್ಕೊಂಡಿದ್ದೆ. ಇವಾಗೆಲ್ಲ ಅದನ್ನು ಹ್ಯಾಡ್ ಮಾಡಿಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ದೇವಸ್ಥಾನಕ್ಕೆ ಬಂದೆ. ಬರಬೇಕಾದ್ರೆ ದೀಪ, ಹೂವು, ಅಕ್ಕಿ, ಬಾಳೆಹಣ್ಣು, ಕಡ್ಡಿ, ಕರ್ಪೂರ, ವೀಳ್ಯದೆಲೆ, ಅಡಿಕೆ ಎಲ್ಲ ತಂದಿದ್ದೆ. ಬರೀ ಪ್ಲೇಟ್ ಮಾತ್ರ ನಾನು ದೇವಸ್ಥಾನದ ಹತ್ರ ತೊಗೊಂಡೆ. ಇವಾಗ ದೇವ್ರಿಗೆ ದೀಪ ಅಂಟಿಸೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಎಣ್ಣೆ ಬತ್ತಿ ಎಲ್ಲ ಹಾಕ್ಕೊಂಡು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ. ನಮಗಿಂತ ಮುಂಚೆ ತುಂಬ ಜನ ದೀಪ ಅಂಟಿಸಿದ್ರು. ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ದೇವ್ರ ಹೂವು ಕೊಡ್ತು. ನೀವು ನೋಡ್ಬೋದು ವಿಡಿಯೋಲಿ, ಅದು ರೆಕಾರ್ಡ್ ಆಗಿದೆ. ಇವಾಗ ದೀಪ ಎಲ್ಲ ಅಂಟಿಸ್ಕೊಂಡು ದೇವ್ರಿಗೆ ದೀಪ ಬೆಳಗಿ ಅದಾದಮೇಲೆ ಅರ್ಚಕರು ಅರ್ಚನೆ ಮಾಡಿದ್ರು ಮನೆಯಲ್ಲಿರೋರ ಹೆಸ್ರಿಗೆಲ್ಲ. ದೀಪ ಎಲ್ಲ ಬೆಳಗಿದಾದ್ಮೇಲೆ ದೀಪ ತಂದು ಆಚೆ ಇಡಬೇಕಾಗತ್ತೆ, ದೇವಸ್ಥಾನದ ಆಚೆ. ಇವಾಗ ದೀಪ ತಂದು ಆಚೆ ಇಡ್ತಾ ಇದ್ದೀನಿ. ನಾನು ಅಬ್ಸರ್ವ್ ಮಾಡಿದೆ, ದೀಪ 5 ನಿಮಿಷ ಅಷ್ಟೇ ಉರಿದಿದ್ದು. ಯಾಕೆ ಅಂದರೆ ತುಂಬ ಜನ ದೀಪ ಅಂಟಿಸ್ತಿದ್ದರಿಂದ ಎಲ್ಲರಿಗೂ ಜಾಗ ಬೇಕಾಗಿತ್ತು. ಅದಕ್ಕೆ ದೀಪ ಎಲ್ಲ 5 ನಿಮಿಷ ಆದಮೇಲೆ ಎತ್ತು ಸೈಡ್ಗೆ ಹಾಕ್ಬಿಡ್ತಿದ್ರು. ಈ ದೇವಸ್ಥಾನ ಇರೋದು ಪುಟ್ಟೇನಹಳ್ಳಿಲಿ, ನಮ್ಮನೆಯಿಂದ 2 ಕಿಲೋಮೀಟರ್ಸ್ ಆಗುತ್ತಷ್ಟೇ. ದೇವಸ್ಥಾನ ಬ್ಯಾಕ್ ಸೈಡೇ ಲೇಕು ಇದೆ, ಪುಟ್ಟೇನಹಳ್ಳಿ ಲೇಕು. ಅದ್ರ ಪಕ್ಕನೇ ಲಕ್ಷ್ಮೀ ದೇವಸ್ಥಾನನೂ ಇದೆ. ಇವಾಗ ಲಕ್ಷ್ಮೀ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ. ಇವಾಗ ಕಾರ್ತಿಕ ಆಗಿರೋದ್ರಿಂದ ಶಿವನ ಲಿಂಗನ ಲಕ್ಷ್ಮೀ ದೇವಸ್ಥಾನದಲ್ಲೂ ಇಟ್ಟಿದ್ರು. ಇವಾಗ 3 ಸುತ್ತು ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಬಂದೆ. ಅರ್ಚಕರು ಪೂಜೆ ಮಾಡಿ ಮಂಗಳಾರತಿ, ಹೂವು, ತೀರ್ಥ ಎಲ್ಲ ಕೊಟ್ಟರು. ತಗೊಂಡು 5 ನಿಮಿಷ ಕೂತಿದ್ದೆ ದೇವಸ್ಥಾನದಲ್ಲೇ. ಇವಾಗ ಊಟಕ್ಕೆ ಹೋಗೋಣ ಅಂತ ಆಚೆ ಬಂದೆ, ಬಟ್ ಮಾಡಲಿಲ್ಲ. ಅದಕ್ಕೆ ಟೈಮ್ ಆಗಿತ್ತು ಅಂತ ಸ್ಕೂಲಿಂದ ಕರ್ಕೊಬರಕ್ಕೆ ಹೋಗ್ಬಿಟ್ಟೆ. ತುಂಬ ಜನ ಇದ್ದಾರೆ, ಅಷ್ಟು ಜನ ಇದ್ದಾರೆ ಅಂದ್ರೆ ಅಷ್ಟು ಜನ ಇದ್ದಾರೆ. ಪ್ರತಿ ಸರಿ ಟೇಬಲ್ ಹಾಕಿ ಊಟ ಕೊಡ್ತಿದ್ರು, ಬಟ್ ಈ ಸರಿ ಬೊಫೆ ಸಿಸ್ಟಮ್ ಇದೆ. ಮತ್ತು ನೆಕ್ಸ್ಟ್ ಡೇ ಶಾಪಿಂಗ್ ಅಂತ ಆಚೆ ಹೋಗಿದ್ವಿ. ಇವ್ರು ನನ್ನ ಫ್ರೆಂಡ್ ಸುಮಾ ಅಂತ. ನಾವಿಬ್ಬರು ಫ್ರೆಂಡ್ಸ್ ಆಗಿದ್ದು ನಮ್ಮ ಮಕ್ಕಳಿಂದ, ಯಾಕೆಂದರೆ ಅವರಿಬ್ಬರು ಕೂಡ ಫ್ರೆಂಡ್ಸು ಸ್ಕೂಲಲ್ಲಿ. ಶಾಪಿಂಗ್ ಹೋದಾಗಂತೂ ಅವರಿಬ್ಬರು ಒಂದು ಜಾಗದಲ್ಲಿ ನಿಲ್ತಾನೆ ಇರಲಿಲ್ಲ, ಅಷ್ಟು ತೀಟೆ ಮಾಡ್ತಿದ್ರು, ಎಲ್ಲ ಕಡೆ ಓಡಾಡ್ತಿದ್ರು. ನಮ್ಮಿಬ್ರಿಗೂ ಶಾಪ್ ಮಾಡೋಕ್ಕೆ ಕೂಡ ಬಿಟ್ಟಿಲ್ಲ ಅವರು. ಶಾಪಿಂಗ್ ಎಲ್ಲ ಆಯಿತು, ಇವಾಗ ಆಚೆ ಹೋಗ್ತಾ ಇದ್ದೀವಿ. ನಾವು ಶಾಪಿಂಗ್ ಹೋಗಿದ್ದು ಬ್ರಿಗೇಡ್ ಮಿಲೇನಿಯಮಲ್ಲಿರೋ ಟ್ರೆಂಡ್ಸ್ಗೆ. ಇದು ಜೂನಿಯರ್ ಟ್ರೆಂಡ್ಸು, ಬರೀ ಮಕ್ಳಿಗೆ ಮಾತ್ರ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ದಕ್ಷಿಣ್ ಕೆಫೆಗೆ ಹೋದ್ವಿ. ಮಕ್ಕಳು ಕೂಡ ತುಂಬ ಹಶ್ವಾಗಿತ್ತು, ಏನಾದರೂ ತಿನ್ಕೊಂಬರೋಣ ಅಂತ ಹೋದ್ವಿ. ಬಟ್ ಏನೂ ತಿನ್ನೋಕ್ಕಾಗಿಲ್ಲ. ನಮ್ಮಿಬ್ಬರು ಮಕ್ಳಿಗೂ ತುಂಬ ಕೆಮ್ಮಿರೋದ್ರಿಂದ ನಾವು ಇಡ್ಲಿ ತೊಗೊಳ್ಳೋಣ ಅಂತ ಹೋದ್ವಿ, ಬಟ್ ಇಡ್ಲಿ ಇರಲಿಲ್ಲ ಅಲ್ಲಿ. ದಕ್ಷಿಣ್ ಕೆಫೆ ಅಂತೂ JP ನಗರಲ್ಲಿ ಇರೋರಿಗೆಲ್ಲರಿಗೂ ಗೊತ್ತು, ಬಟ್ ನಮಗಲ್ಲಿ ಇಡ್ಲಿ ಸಿಕ್ಕಿಲ್ಲ ಅಂತ ಅಲ್ಲೇ ಪಕ್ಕ ಇರೋ ಕೈ ರುಚಿಗೆ ಬಂದ್ವಿ. ಇದೇನು ತುಂಬ ದೂರ ಏನಿಲ್ಲ, ಜಸ್ಟ್ 100 ಮೀಟರ್ಸ್ ಅಷ್ಟೇ ಇರೋದು ದೂರ. ಊಟ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ಹೋದ್ವಿ. ಮತ್ತು ನೆಕ್ಸ್ಟ್ ಡೇ ನಮ್ಮ ಮಕ್ಕಳಿಗೆ ಟ್ವಿನ್ಸ್ ಡೇ ಇತ್ತು. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದು. ಮತ್ತು ನನ್ನ ಮಗನ ಪೇರಾಗಿದ್ದು ಅಮಾರ್ತ್ಯ ಅಂತ. ಇವರಿಬ್ಬರಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ನಾನು ಫೋಟೋ ಹಾಕ್ತೀನಿ, ನೀವು ನೋಡ್ಬೋದು. ಇವರಿಬ್ಬರು ಬ್ರದರ್ಸ್ ಥರನೇ ಕಾಣಿಸ್ತಿದ್ರು. ಹಾದ್ವಿಕು ಮತ್ತು ಅವ್ನ ಫ್ರೆಂಡ್ ಅಂತೂ ಇಬ್ಬರು ಸ್ಟೈಲಿಶಾಗಿ ರೆಡಿಯಾಗಿ ಸ್ಕೂಲ್ಗೆ ಹೋದರು. ಹಾದ್ವಿಕ್ ಫೋಟೋಸ್ ಏನು ತೆಗ್ದಿರಲಿಲ್ಲ. ಸ್ಕೂಲಿಂದ ಬಂದಮೇಲೆ ಹಾಗೆ ವಾಕ್ ಮಾಡ್ಕೊಂಬಾರಪ್ಪ ಅಂತ ಹೇಳಿ ಒಂದು ವಿಡಿಯೋ ಮಾಡಿಕೊಂಡೆ. ಈ ತಿಂಗಳೆಲ್ಲ ನಾವು ನಾನ್ ವೆಜ್ ತಿಂದೇ ಇರೋದ್ರಿಂದ ಸಾಯಂಕಾಲ ಆಗ್ತಿದ್ದಂಗೆ ನಮಗೇನಾದ್ರು ತಿನ್ನಬೇಕು ಅನ್ನಿಸ್ತಿರುತ್ತೆ. ಅದಕ್ಕೆ ಈವ್ನಿಂಗ್ ನಾನು ಹರಿ ಸೂಪರ್ ಸ್ಯಾಂಡ್ವಿಚ್ಗೆ ಬಂದೆ, ಆದ್ವಿ ಕರ್ಕೊಂಡು. ಇಲ್ಲಿ ನಾನು ಸ್ಯಾಂಡ್ವಿಚ್ ಬಿಟ್ಟು ಬೇರೆ ಏನೂ ಟ್ರೈ ಮಾಡಿಲ್ಲ. ನನಗೆ ಇಷ್ಟವಾಗಿದ್ದು ಚಾಕ್ಲೇಟ್ ಸ್ಯಾಂಡ್ವಿಚ್ಚು. ಆಚೆ ತುಂಬ ಚಳಿ ಇದ್ದಿದ್ದರಿಂದ ನಾವು ಅಲ್ಲೇ ತಿನ್ನೋಕ್ಕೆ ಹೋಗಿಲ್ಲ, ಮನೆಗೆ ತೊಗೊಂಡು ಬಂದು ತಿಂದ್ವಿ.
ಮತ್ತು ಆಚೆ ತುಂಬ ಚಳಿ ಇರೋದ್ರಿಂದ ಐಸ್ ಕ್ರೀಮು ಜ್ಯೂಸ್ ಏನೂ ತೊಗೊಳ್ಲಿಲ್ಲ, ಬರೀ ಸ್ಯಾಂಡ್ವಿಚ್ಚು ಮತ್ತು ಬರ್ತಾ ಕುರ್ಕುರೆ ತೊಗೊಂಡೆ. ಹಾದ್ವಿಕ ಕುರ್ಕುರೆ ಅಂದರೆ ತುಂಬ ಇಷ್ಟ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.